ಇನ್ನು ರಾಬರಿ ಆರೋಪಿಗಳ ಜಾಡು ಭೇದಿಸುವಲ್ಲಿ ರಾಜಧಾನಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದರೋಡೆಗೆ ಪ್ಲಾನ್ ಹಾಕಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದಂತಹ ಮಾಸ್ಟರ್ ಮೈಂಡ್ಗಳನ್ನು ಬಂಧಿಸಿರುವಂತಹ ಪೊಲೀಸರು ಸುಮಾರು 5 ಕೋಟಿ ರೂಪಾಯಿ ರಿಕವರಿ ಮಾಡಿದ್ದಾರೆ. ಹಾಗಾದ್ರೆ ಯಾರು ಈ ಮಾಸ್ಟರ್ ಮೈಂಡ್? ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ, 5 ಕೋಟಿ ರಿಕವರಿ. ಕಾನ್ಸ್ಟೇಬಲ್ ಸಿಎಂಎಸ್ ಮಾಜಿ ಸಿಬ್ಬಂದಿಯಿಂದಲೇ ಹಣ ಲೂಟಿ. ನವೆಂಬರ್ 19 ಬುಧವಾರ ಬೆಂಗಳೂರಿನ ಹೃದಯ ಭಾಗದಲ್ಲಿ 7 ನಿಮಿಷದಲ್ಲಿ 7 ಕೋಟಿ ದೋಚಿದ್ರು. 7 ಆರೋಪಿಗಳು ಹಣ ಕದ್ದು ಎಸ್ಕೇಪ್ ಆಗಿದ್ರು. ಸದ್ಯ ಈಗ 5 ಕೋಟಿ 30 ಲಕ್ಷ ಹಣವನ್ನ ಜಪ್ತಿ ಮಾಡಲಾಗಿದೆ. ಚಿತ್ತೂರಲ್ಲಿ 2 ಲಾಕ್ ಆದ್ರೆ ತಿರುಪತಿಯಲ್ಲಿ ಕಾರು ಪತ್ತೆಯಾಗಿತ್ತು. ಇಷ್ಟು ಬಿಟ್ರೆ ಪೊಲೀಸರಿಗೆ ಏನೇನೂ ಸಿಕ್ಕಿರಲಿಲ್ಲ. ಆದ್ರೆ ಸಿಎಂಎಸ್ ಕಂಪನಿಯ 1 ತಿಂಗಳ ಸಿಸಿ ಕ್ಯಾಮೆರಾ ದೃಶ್ಯ, 1 ತಿಂಗಳ ಕಾಲ್ ಡೀಟೇಲ್ಸ್ ತೆಗೆದಾಗ ಇಬ್ಬರ ಮೇಲೆ ಅನುಮಾನ ಮೂಡಿತ್ತು. ಇವರಿಬ್ಬರು ಯಾರು ಅಂತ ಬೆನ್ನತ್ತಿದಾಗ ಸಿಕ್ಕವರೇ ಒಬ್ಬ ಕಾನ್ಸ್ಟೇಬಲ್ ಅಣ್ಣಪ್ಪ, ಮತ್ತೊಬ್ಬ ಸಿಎಂಎಸ್ ಕಂಪನಿಯ ಮಾಜಿ ಉದ್ಯೋಗಿ ಝೋವಿಯರ್. ಹೌದು, ಇದು ಬೇಲಿಯೇ ಎದ್ದು ಹೊಲಮೇದಿರೋ ಕಥೆ. ಕಾನ್ಸ್ಟೇಬಲ್ ಅಣ್ಣಪ್ಪ ಸಿಎಂಎಸ್ ಕಂಪನಿಯ ಮಾಜಿ ಉದ್ಯೋಗಿ ಝೋವಿಯರ್ ಸ್ನೇಹಿತರಾಗಿದ್ರು. ಹಾಗಾದ್ರೆ ಇವರಿಬ್ಬರ ಪ್ಲಾನ್ ಹೇಗಿತ್ತು, ಹೇಗೆ ಲಾಕ್ ಆದ್ರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 3 ತಿಂಗಳಿಂದ ದರೋಡೆಗೆ ಈ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ದರೋಡೆಗೆ ಪ್ಲಾನ್ ಹಾಕಿ ಕೊಟ್ಟಿದ್ದೆ ಈ ಕಾನ್ಸ್ಟೇಬಲ್ ಅಣ್ಣಪ್ಪ ಮತ್ತು ಝೋವಿಯರ್. ಇಬ್ಬರು ದರೋಡೆ ಮಾಡಲು ಪ್ರತಿನಿತ್ಯ ಪ್ಲಾನ್ ಮಾಡ್ತಿದ್ರು. ಹಣ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಝೋವಿಯರ್ ತಿಳಿದಿದ್ದ. ಸಿಎಂಎಸ್ ಪ್ಲಾನ್ ನಂದು, ಎಸ್ಕೇಪ್ ಪ್ಲಾನ್ ನಿಂದು ಅಂತ ಹೇಳಿದ್ದ. ಅದರಂತೆ ಬಾಣಸ್ವಾಡಿಯ ಹುಡುಗರನ್ನ ಕರೆಸಿ ಸ್ಕೆಚ್ ಹಾಕಿ ಕೊಟ್ಟಿದ್ರು. ತಾವು ಸ್ಪಾಟ್ ನಲ್ಲಿ ಕಾಣಿಸಿಕೊಳ್ಳದೆ ರೂಟ್ ಮ್ಯಾಪ್ ರೆಡಿ ಮಾಡಿಟ್ಟು ವಾಚ್ ಮಾಡಿದ್ರು. ಆದ್ರೆ ಪೊಲೀಸರು 1 ತಿಂಗಳ ಸಿಸಿ ಕ್ಯಾಮೆರಾ ಮತ್ತು ಕಾಲ್ ಡೀಟೇಲ್ಸ್ ಹುಡುಕಾಡಿದಾಗ ಅಣ್ಣಪ್ಪ ಮತ್ತು ಮಾಜಿ ಉದ್ಯೋಗಿ ಕಂಪನಿ ಬಳಿ ಓಡಾಡಿರೋದು ಪತ್ತೆಯಾಗಿತ್ತು. ಇಬ್ಬರನ್ನ ಎತ್ತಾಕೊಂಡು ಬಂದ ಖಾಕಿ ವಿಚಾರಣೆ ನಡೆಸಿದಾಗ ದರೋಡೆ ಪ್ಲಾನ್ ರಿವೀಲ್ ಆಗಿದೆ. ಸದ್ಯ ಸಿದ್ದಾಪುರ ಠಾಣೆಯಲ್ಲಿ 8 ಶಂಕಿತರನ್ನ ವಿಚಾರಣೆ ಮಾಡಲಾಗ್ತಿದೆ. ಕಿಂಗ್ ಪಿನ್ಗಳಾದ ರಾಕೇಶ್ ಹಾಗೂ ರವಿ ಸೇರಿ ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರಿದಿದೆ. ವಿಕಾಸ್, ಟಿವಿ9 ಬೆಂಗಳೂರು. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ, 5 ಕೋಟಿ ರಿಕವರಿ. ಕಾನ್ಸ್ಟೇಬಲ್ ಸಿಎಂಎಸ್ ಮಾಜಿ ಸಿಬ್ಬಂದಿಯಿಂದಲೇ ಹಣ ಲೂಟಿ. ನವೆಂಬರ್ 19 ಬುಧವಾರ ಬೆಂಗಳೂರಿನ ಹೃದಯ ಭಾಗದಲ್ಲಿ 7 ನಿಮಿಷದಲ್ಲಿ 7 ಕೋಟಿ ದೋಚಿದ್ರು. 7 ಆರೋಪಿಗಳು ಹಣ ಕದ್ದು ಎಸ್ಕೇಪ್ ಆಗಿದ್ರು. ಸದ್ಯ ಈಗ 5 ಕೋಟಿ 30 ಲಕ್ಷ ಹಣವನ್ನ ಜಪ್ತಿ ಮಾಡಲಾಗಿದೆ. ಚಿತ್ತೂರಲ್ಲಿ 2 ಲಾಕ್ ಆದ್ರೆ ತಿರುಪತಿಯಲ್ಲಿ ಕಾರು ಪತ್ತೆಯಾಗಿತ್ತು. ಇಷ್ಟು ಬಿಟ್ರೆ ಪೊಲೀಸರಿಗೆ ಏನೇನೂ ಸಿಕ್ಕಿರಲಿಲ್ಲ. ಆದ್ರೆ ಸಿಎಂಎಸ್ ಕಂಪನಿಯ 1 ತಿಂಗಳ ಸಿಸಿ ಕ್ಯಾಮೆರಾ ದೃಶ್ಯ, 1 ತಿಂಗಳ ಕಾಲ್ ಡೀಟೇಲ್ಸ್ ತೆಗೆದಾಗ ಇಬ್ಬರ ಮೇಲೆ ಅನುಮಾನ ಮೂಡಿತ್ತು. ಇವರಿಬ್ಬರು ಯಾರು ಅಂತ ಬೆನ್ನತ್ತಿದಾಗ ಸಿಕ್ಕವರೇ ಒಬ್ಬ ಕಾನ್ಸ್ಟೇಬಲ್ ಅಣ್ಣಪ್ಪ, ಮತ್ತೊಬ್ಬ ಸಿಎಂಎಸ್ ಕಂಪನಿಯ ಮಾಜಿ ಉದ್ಯೋಗಿ ಝೋವಿಯರ್. ಹೌದು, ಇದು ಬೇಲಿಯೇ ಎದ್ದು ಹೊಲಮೇದಿರೋ ಕಥೆ. ಕಾನ್ಸ್ಟೇಬಲ್ ಅಣ್ಣಪ್ಪ ಸಿಎಂಎಸ್ ಕಂಪನಿಯ ಮಾಜಿ ಉದ್ಯೋಗಿ ಝೋವಿಯರ್ ಸ್ನೇಹಿತರಾಗಿದ್ರು. ಹಾಗಾದ್ರೆ ಇವರಿಬ್ಬರ ಪ್ಲಾನ್ ಹೇಗಿತ್ತು, ಹೇಗೆ ಲಾಕ್ ಆದ್ರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 3 ತಿಂಗಳಿಂದ ದರೋಡೆಗೆ ಈ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ದರೋಡೆಗೆ ಪ್ಲಾನ್ ಹಾಕಿ ಕೊಟ್ಟಿದ್ದೆ ಈ ಕಾನ್ಸ್ಟೇಬಲ್ ಅಣ್ಣಪ್ಪ ಮತ್ತು ಝೋವಿಯರ್. ಇಬ್ಬರು ದರೋಡೆ ಮಾಡಲು ಪ್ರತಿನಿತ್ಯ ಪ್ಲಾನ್ ಮಾಡ್ತಿದ್ರು. ಹಣ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಝೋವಿಯರ್ ತಿಳಿದಿದ್ದ. ಸಿಎಂಎಸ್ ಪ್ಲಾನ್ ನಂದು, ಎಸ್ಕೇಪ್ ಪ್ಲಾನ್ ನಿಂದು ಅಂತ ಹೇಳಿದ್ದ. ಅದರಂತೆ ಬಾಣಸ್ವಾಡಿಯ ಹುಡುಗರನ್ನ ಕರೆಸಿ ಸ್ಕೆಚ್ ಹಾಕಿ ಕೊಟ್ಟಿದ್ರು. ತಾವು ಸ್ಪಾಟ್ ನಲ್ಲಿ ಕಾಣಿಸಿಕೊಳ್ಳದೆ ರೂಟ್ ಮ್ಯಾಪ್ ರೆಡಿ ಮಾಡಿಟ್ಟು ವಾಚ್ ಮಾಡಿದ್ರು. ಆದ್ರೆ ಪೊಲೀಸರು 1 ತಿಂಗಳ ಸಿಸಿ ಕ್ಯಾಮೆರಾ ಮತ್ತು ಕಾಲ್ ಡೀಟೇಲ್ಸ್ ಹುಡುಕಾಡಿದಾಗ ಅಣ್ಣಪ್ಪ ಮತ್ತು ಮಾಜಿ ಉದ್ಯೋಗಿ ಕಂಪನಿ ಬಳಿ ಓಡಾಡಿರೋದು ಪತ್ತೆಯಾಗಿತ್ತು. ಇಬ್ಬರನ್ನ ಎತ್ತಾಕೊಂಡು ಬಂದ ಖಾಕಿ ವಿಚಾರಣೆ ನಡೆಸಿದಾಗ ದರೋಡೆ ಪ್ಲಾನ್ ರಿವೀಲ್ ಆಗಿದೆ. ಸದ್ಯ ಸಿದ್ದಾಪುರ ಠಾಣೆಯಲ್ಲಿ 8 ಶಂಕಿತರನ್ನ ವಿಚಾರಣೆ ಮಾಡಲಾಗ್ತಿದೆ. ಕಿಂಗ್ ಪಿನ್ಗಳಾದ ರಾಕೇಶ್ ಹಾಗೂ ರವಿ ಸೇರಿ ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರಿದಿದೆ. ವಿಕಾಸ್, ಟಿವಿ9 ಬೆಂಗಳೂರು. ಇನ್ನು ಬಿಹಾರ ಚುನಾವಣೆ ಫಲಿತಾಂಶದ ದಿನ ಕನ್ನಡಿಗರ ಆಯ್ಕೆ ಟಿವಿ9. ಕಳೆದ 18 ವರ್ಷಗಳಿಂದ ನಂಬರ್ 1 ಸ್ಥಾನ ಗಳಿಸಿರುವಂತಹ ಟಿವಿ9 ಈ ಬಾರಿ ಮತ್ತೊಮ್ಮೆ ನಂಬರ್ 1 ಪಟ್ಟವನ್ನು ಅಲಂಕರಿಸಿದೆ. ಈ ಬಾರಿ ಕೂಡ ಪಕ್ಕಾ ಸುದ್ದಿಗಾಗಿ ಕನ್ನಡಿಗರು ಟಿವಿ9 ಕನ್ನಡವನ್ನೇ ನೋಡ್ತಾರೆ ಅನ್ನೋದಕ್ಕೆ, ನಂಬ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಯಾವುದೇ ಧಾವಂತ ಇಲ್ಲದೆ, ಯಾವುದೇ ರೀತಿಯಾದಂತಹ ಮಿಸ್ಕಮ್ಯುನಿಕೇಶನ್ ಇಲ್ಲದೆ ನೀಟಾದಂಥ ಇನ್ಫಾರ್ಮೇಶನ್ ಜನರಿಗೆ ತಲುಪಿಸುವಲ್ಲಿ ಈ ಬಾರಿ ಕೂಡ ಟಿವಿ9 ಯಶಸ್ವಿಯಾಗಿದೆ. ನೀವು ಆ ಪರ್ಸೆಂಟೇಜನ್ನು ಗಮನಿಸಬಹುದು. ಎಲ್ಲ ವಾಹಿನಿಗಳನ್ನು ಮೀರಿಸಿ ಮತ್ತೊಮ್ಮೆ ಟಿವಿ9 ನಂಬರ್ 1 ಕವರೇಜನ್ನು ಮಾಡಿದೆ. ಜೊತೆಗೆ ಇದಕ್ಕೆ ಕೊಟ್ಟಂಥ ಶಕ್ತಿ ನೀವು ನೋಡುವಂಥ ಎಲ್ಲ ವೀಕ್ಷಕರು, ನಿಮಗೂ ಕೂಡ ಇದರ ಒಂದು ಶ್ರೇಯ ಸಲ್ಲುತ್ತೆ.